ಅಪ್ಪ, ಈ ತಿಂಗಳು ಪಿಂಚಣಿ ಹಣ ಜಮಾ ಆಗಿಲ್ವಾ? ಅಥವಾ ನೀವೇ ಅದನ್ನು ಹಿಂಪಡೆದಿಲ್ಲವೇ? 6ನೇ 7ನೇ ತಾರೀಕಿಗೆ ಹಣ ಜಮಾ ಆಗುತ್ತದೆ, ಸರಿಯೇ? ಹಾಗಾದರೆ ಈ ಬಾರಿ ಹಣ ಪಾವತಿಸಲು ಬಯಸುವುದಿಲ್ಲವೇ? ಕೀಲಿಕೆಯನ್ನು ತಂದು ನಿಮ್ಮ ಬಳಿ ಇಟ್ಟುಕೊಳ್ಳಿ, ರಘುನಾಥ್ ಅವರ ಸೊಸೆ ಬಹಳ ಎಚ್ಚರಿಕೆಯಿಂದ ಹೇಳಿದಳು. ಆ ಕ್ಷಣದಲ್ಲಿ ಚಹಾ ಮತ್ತು ಉಪಹಾರ ಸೇವಿಸಿ ಕಚೇರಿಗೆ ಹೊರಟಿದ್ದ ಮಗ ರಾಹುಲ್, ಅಪ್ಪ, ನಾನು ಇಂದು ಕಾರನ್ನು ಸರ್ವೀಸಿಗೆ ತೆಗೆದುಕೊಂಡು ಹೋಗಬೇಕು ಎಂದು ಹೇಳಿದ. ಆದರೆ ಇನ್ನೂ ಸಂಬಳ ಬಂದಿಲ್ಲ. ನೀವು ನಿಮ್ಮ ಪಿಂಚಣಿ ಹಣವನ್ನು ತೆಗೆದುಕೊಂಡಿದ್ದೀರಾ? ನಿಮ್ಮ ಬಳಿ ಹಣವಿದ್ದರೆ ದಯವಿಟ್ಟು ನನಗೆ ಸ್ವಲ್ಪ ಕೊಡಿ. ಇನ್ನು ಕೆಲವು ದಿನಗಳಲ್ಲಿ ನಮ್ಮ ಕಚೇರಿಯಲ್ಲಿರುವ 2 ಕುಟುಂಬದವರು ಸಮೇತ ಪ್ರವಾಸಕ್ಕೆ ಹೋಗುತ್ತಿದ್ದಾರೆ. ನಾವು ಹೋಗುತ್ತಿದ್ದೇವೆ. ರಘುನಾಥ್ ರಾವ್ ಒಂದು ಸಲ ಯೋಚಿಸಿದರು. ಎಲ್ಲಿಗೆ ಕರೆದುಕೊಂಡು ಹೋಗಬಹುದು? ರಾಹುಲ್, ನನಗೆ ಹುಷಾರಿಲ್ಲ. ನಾನಿನ್ನೂ ಹಣ ತೆಗೆದುಕೊಳ್ಳಲು ಹೋಗಿಲ್ಲ. ಆದರೆ ನೀವು ಹಾಗೆ ಹೇಳಿದರೆ ಬನ್ನಿ, ನಾನು ಹಾಗೆ ಹೋಗುವಾಗ ನಿಮ್ಮನ್ನು ಬ್ಯಾಂಕಿಗೆ ಹೋಗಿ ಹಣ ತೆಗೆದುಕೊಡುತ್ತೇನೆ. ನೀವು ಕಾರನ್ನು ಓಡಿಸಿ, ಅದನ್ನು ಸರ್ವೀಸಿಗೆ ಕೊಡಿ. ನಾನು ರಿಕ್ಷಾದಲ್ಲಿ ಮನೆಗೆ ಬರುತ್ತೇನೆ. ಆ ಕ್ಷಣ ಸೊಸೆ ಸುಜಾತ ಸುಂದರವಾಗಿ ಮಧುರ ಧ್ವನಿಯಲ್ಲಿ, ಇಲ್ಲ ಮಾವ, ಏಕೆ ರಿಕ್ಷಾದಲ್ಲಿ ಬರುತ್ತೀರಿ? ನಾನು ಸ್ಕೂಟರ್ ತೆಗೆದುಕೊಂಡು ಬರುತ್ತೇನೆ. ನಾನು ನಿಮ್ಮನ್ನು ಸ್ಕೂಟರ್ನಲ್ಲಿ ಮನೆಗೆ ಕರೆದುಕೊಂಡು ಬರುತ್ತೇನೆ. ಎಲ್ಲರೂ ಸುಜಾತನ ಮಾತು ಸರಿ ಎಂದು ಒಪ್ಪಿದರು. ರಘುನಾಥ್ ರಾವ್ ಬ್ಯಾಂಕಿನಿಂದ ಹಣ ತೆಗೆಯುತ್ತಿದ್ದಂತೆ ರಾಹುಲ್ ಹಣವನ್ನು ಬೇಗನೆ ತನ್ನ ಚೀಲದೊಳಗೆ ಹಾಕಿಕೊಂಡು, ಬನ್ನಿ ಅಪ್ಪ, ನಾನು ಕಚೇರಿಗೆ ಹೊರಡುತ್ತೇನೆ ಎಂದು ಅವಸರವಾಗಿ ಹೊರಟನು. ಆ ಕ್ಷಣದಲ್ಲಿ ಸುಜಾತ ಬಳಿಗೆ ಒಂದು ಫೋನು ಬಂತು. ಮಾವ, ನನ್ನ ಫ್ರೆಂಡ್ ಅಪ್ಪನಿಗೆ ಹುಷಾರಿಲ್ಲವಂತೆ. ಈಗಲೇ ನಾನು ಅಲ್ಲಿಗೆ ಹೋಗಬೇಕು. ರಘುನಾಥ್ ರಾವ್ ಏನು ಹೇಳುವ ಮೊದಲು ಸುಜಾತ ಸ್ಕೂಟಿ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದರು. ರಘುನಾಥ್ ರಾವ್ ಮೂಕನಾಗಿ ನಗಬೇಕೋ, ಅಳಬೇಕೋ, ಅವರ ಅದೃಷ್ಟಕ್ಕೆ ದುಃಖಿಸಬೇಕೋ, ಅವರ ಮಗ ಮತ್ತು ಸೊಸೆಯಂದರ ಬಯಸಿಸಿ ಅವನು ಗೌರವದಿಂದ ಅವರನ್ನು ತನ್ನ ಸ್ವಂತ ಕಾರಿನಲ್ಲಿ ಕುಳಿತುಕೊಳ್ಳಲು ಇದನ್ನು ಕಾರಿನಲ್ಲಿ ಇರಿಸಲಾಗಿತ್ತು. ಆದರೆ ಹಣ ಸಿಕ್ಕ ತಕ್ಷಣ ಅವರು ರಘುನಾಥ್ ಅವರನ್ನು ದಾರಿಯಲ್ಲಿ ಬಿಟ್ಟು ಹೋದರು. ನೀವು ಹಿಂತಿರುಗಲು ಬಯಸುತ್ತಿದ್ದೀರಾ? ನಿಮಗೆ ಆಟೋ ಕೊಡಲು ದುಡ್ಡು ಇದೆಯೋ ಇಲ್ಲವೋ ಎಂದು ತಲೆಕೆಡಿಸಿಕೊಳ್ಳದೆ ಶಾಂತಾಬಾಯಿ ಬದುಕಿದ್ದಾಗ ಇದುವರೆಗೂ ಏನೂ ಸಂಭವಿಸಿಲ್ಲವೆಂದು ಆ ಸಮಯದಲ್ಲಿ ಎತ್ತುತ್ತಿರಲಿಲ್ಲ. ಮನೆಯವರಿಗೆ ಜವಾಬ್ದಾರಿಗಳನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಶಾಂತಾಬಾಯಿ ಒಳಗಿನ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿದ್ದಳು. ಹೀಗಾಗಿ ಸೊಸೆ ಸುಜಾತಿಗೆ ತಿಳಿದಿತ್ತು, ಮನೆಯ ಎಲ್ಲ ಕೆಲಸದ ಜವಾಬ್ದಾರಿ ನಿಮ್ಮದು. ಇಲ್ಲದಿದ್ದರೆ ನೀವು ಕೆಲಸದವಳನ್ನು ನೇಮಿಸಿಕೊಳ್ಳಬೇಕಾಗುತ್ತದೆ ಮತ್ತು ಅವರ ಖರ್ಚನ್ನು ಸಹ ನೀವೇ ಕೊಡಬೇಕಾಗುತ್ತದೆ. ಅನಾರೋಗ್ಯದಿಂದ ಮುಂದುವರೆದ ಇಡೀ ಚಿತ್ರಣವೇ. ಬಯಲಾದ ಸೊಸೆ ಮಾತೇ ಬದಬೇಡ. ಹುಡುಗನ ದಾರಿ ತಪ್ಪಲು ಪ್ರಾರಂಭಿಸಿದನು. ಒಂದೇ ಒಂದು ಕಾರಣ, ಶಾಂತಾಬಾಯಿ ಅವರ ಚಿಕಿತ್ಸೆ ಹಣ ಬೇಕಾಗುತ್ತದೆ. ರಘುನಾಥ್ ರಾವ್ ಅವರ ಪಿಂಚಣಿ ಹಣ ಬರಿಸುತ್ತೆ. 2 ವರ್ಷಗಳ ನಂತರ ಚಿಕಿತ್ಸೆ ಆರಂಭವಾಗುತ್ತದೆ. ಕೊನೆಯಲ್ಲಿ ವಿಧಿ ಕಳೆದು ಹೋಗಿ ಕಾಲದ ಪರದೆಯನ್ನು ಮೀರಿ ಹೋದರು. ರಘುನಾಥ್ ರಾವ್ ಅವರು ಏಕಾಂಗಿಯಾದರು. ಮಹಿಳೆಯರು ಅವರ ಮೂಲಕ ತಮ್ಮ ಭಾವನೆಯನ್ನು ಶಮನ ಮಾಡಿಕೊಳ್ಳುತ್ತಿದ್ದರು. ಆದರೆ ಅಲ್ಲಿನ ವಿಪರ್ಯಾಸವೇನೆಂದರೆ ರಘುನಾಥ್ ರಾವ್ ಪುರುಷರಾಗಿದ್ದರಿಂದ ಅಳಲು ಸಾಧ್ಯವಿಲ್ಲ. ಆದ್ದರಿಂದ ಅವರು ತಮ್ಮೊಳಗೆ ಆಳವಾಗಿ ಉರಿಯುತ್ತಿದ್ದ ನೋವಿನ ಬೆಂಕಿಯನ್ನು ನುಂಗಿದರು. ಸುತ್ತಲೂ ಅವರ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಅಥವಾ ಹಂಚಿಕೊಳ್ಳಲು ಯಾರೂ ಇಲ್ಲದಿದ್ದರಿಂದ ಅವರು ತಮ್ಮ ದುಃಖವನ್ನು ಯಾರಿಗೂ ವ್ಯಕ್ತಪಡಿಸಲಿಲ್ಲ. ರಘುನಾಥ್ ರಾವ್ ಬ್ರಾಹ್ಮಣ ಕುಟುಂಬದಲ್ಲಿ ಸೇರಿದವರು. ಅವರ ಅಜ್ಜ ಮತ್ತು ಮುತ್ತಜ್ಜ ಅವರ ಜೀವನ ಕಥೆಗಳನ್ನು ಹೇಳುತ್ತಾ ಪುರಾಣವನ್ನು ಸ್ಫಟಿಸುತ್ತಾ. ಆದರೆ ಸರ್ಕಾರಿ ಕೆಲಸ ಸಿಕ್ಕಾಗ ರಘುನಾಥ್ ಅವರ ಜೀವನ ಪಥ ಬದಲಾಯಿತು. ಈಗ ವೃದ್ಧಾಪ್ಯದಲ್ಲಿ ಒಂಟಿತನ, ಅವರ ತಂದೆ ತಾಯಿ ಧಾರ್ಮಿಕ ಪುಸ್ತಕಗಳನ್ನು ಓದುವ ಮಾರ್ಗವನ್ನು ಆಧಾರವಾಗಿರಿಸಿಕೊಂಡು ಅವರು ಸಮಾಜದಲ್ಲಿ ಗೌರವಾನ್ವಿತರಾಗಿದ್ದರು. ಅವರ ತಾತ ಜನರನ್ನು ಗೌರವಿಸುತ್ತಿದ್ದರು. ಆದರೆ ರಘುನಾಥ್ ರಾವ್ ತನ್ನ ಮಗನ ಭವಿಷ್ಯಕ್ಕಾಗಿ ಹಳ್ಳಿಯನ್ನು ತೊರೆದು ನಗರಕ್ಕೆ ಹೋದರು. ಶಾಂತಾಬಾಯಿ ಜೀವಂತವಿದ್ದಾಗ ಮನೆಯಲ್ಲಿ ಎಲ್ಲ ಆಚರಣೆಗಳು ಅಚ್ಚುಕಟ್ಟಾಗಿ ಪಾಲಿಸುತ್ತಿದ್ದವು. ಆದರೆ ಅವರ ಮರಣದ ನಂತರ ಸೊಸೆ ಸಂಪೂರ್ಣ ಸ್ವತಂತ್ರಳಾದಳು. ಮಗನು ತನ್ನ ಇಷ್ಟ ಬಂದಂತೆ ವರ್ತಿಸಿ ಆರಂಭಿಸಿದನು. ವಿಶೇಷ ಹಬ್ಬವಾದರೆ ಹೊರಗಿನಿಂದ ಮಾಂಸವನ್ನು ಆರ್ಡರ್ ಮಾಡಿ ತರುತ್ತಿದ್ದರು ಮನೆಗೆ. ರಘುನಾಥ್ ರಾವ್ ಅವರಿಗೆ ಸಹನೆ ಮೀರಿತ್ತು. ಆದರೆ ಅವರಿಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಕೆಲವೊಮ್ಮೆ ಅವರು ತಮ್ಮ ಸಮಾಧಾನವನ್ನು ಆದರೆ ಅವರ ಮಗ ಸೊಸೆ ಕಿಟಕಿಯಲ್ಲಿ ಮಾತನಾಡುತ್ತಿದ್ದರು. ಹಳೆಯ ವಿಚಾರಗಳನ್ನು ಹೊಂದಿರುವ ವೃದ್ಧರು ಎಂದು ಕರೆಯುತ್ತಿದ್ದರು ಮತ್ತು ಅವರನ್ನು ಮೌನಗೊಳಿಸುತ್ತಿತ್ತು. ಮಾಂಸಾಹಾರಿಯಾಗಿದ್ದ ದಿನಗಳಲ್ಲಿ ರಘುನಾಥ್ ರಾವ್ ನೀರು ಕೂಡ
ಇತ್ತಿರಲಿಲ್ಲ. ಕ್ರಮೇಣ ಅವರ ಮನಸ್ಸು ಮನೆಯಿಂದ ದೂರ ದೂರ ಸರಿಯಿತು. ನಾನು ನನ್ನ ಮಕ್ಕಳಿಂದ ಸೊಸೆಯಿಂದ ಓಡಿ ಹೋದೆ. ಧಾರ್ಮಿಕ ಪುಸ್ತಕಗಳನ್ನು ತಮ್ಮ ಕೊನೆಯ ಆಶ್ರಯ ಎಂದು ಪರಿಗಣಿಸಿದರು ಮತ್ತು ಅವುಗಳನ್ನು ಓದುವುದರಲ್ಲಿ ತಮ್ಮನ್ನು ತಾವು ಕಳೆದುಕೊಂಡರು. ಆಗ ಮಗ ಸೊಸೆ ಅವರನ್ನು ಹಳೆಯ ಪುಸ್ತಕಗಳಂತೆ ನಿರ್ಲಕ್ಷಿಸುತ್ತಿದ್ದರು. ಆದರೆ ಅವರಿಗೆ ತಂದೆ ನೆನಪಾಗುವುದು, ಅವರ ಪಿಂಚಣಿ ಹಣ ನೆನಪಾಗುತ್ತಿತ್ತು. ಅಗತ್ಯವಿದ್ದಾಗ ಮಾತ್ರ ಪ್ರೀತಿಯಿಂದ ಬ್ಯಾಂಕಿಗೆ ಮಾತ್ರ ಕರೆದುಕೊಂಡು ಹೋಗುತ್ತಿದ್ದರು. ಆಗ ಅವನು ಆದೇಶವನ್ನು ಮಾಡಲು ಪ್ರಾರಂಭಿಸಿದರು. ಅಪ್ಪ, ನಾನು ನಾಳೆ ನಿಮ್ಮ ಪಿಂಚಣಿ ಹಣವನ್ನು ಹಿಂಪಡೆಯಬೇಕು. ಬೇಗನೆ ಸಿದ್ಧರಾಗಿರಿ. ಕೆಲವು ದಿನಗಳ ನಂತರ ಪದೇ ಪದೇ ಬ್ಯಾಂಕಿಗೆ ಕರೆದುಕೊಂಡು ಹೋಗೋದು, ಇದೇ ಕೇವಲ ತೊಂದರೆ. ಅನಂತರ ನಾನು ಯೋಚಿಸಿದೆ, ಅವರ ಬ್ಯಾಂಕ್ ಖಾತೆಯನ್ನು ತನ್ನದಕ್ಕೆ ಲಿಂಕ್ ಮಾಡಬಹುದಾ? ಅವನು ರಘುನಾಥ್ ರಾವ್ರವರಿಗೆ ಹೇಳಿದನು, ಅಪ್ಪ, ನಿಮಗೆ ವಯಸ್ಸಾಗಿದೆ. ಬ್ಯಾಂಕಿಗೆ ಹೋಗಿ ಕಷ್ಟಪಡುವ ಬದಲು ಈ ಕಾಗದಕ್ಕೆ ಸಹಿ ಹಾಕಿ. ನಾನೇ ಹೋಗಿ ಹಣ ತೆಗೆದುಕೊಳ್ಳುತ್ತೇನೆ. ಸ್ವಾರ್ಥ ಕುತಂತ್ರದ ಬಗ್ಗೆ ರಘುನಾಥ್ ಅವರಿಗೆ ತಿಳಿದಿತ್ತು. ಆದರೂ ರಘುನಾಥ್ ಅವರು ಸಹಿ ಹಾಕಿ ಕೊಟ್ಟರು. ರಾಹುಲ್ 2 ಕೈಗಳಿಂದ ಲಡ್ಡುಗಳಿದ್ದವು. ತನ್ನ ತಂದೆಯ ಬಗ್ಗೆ ದುಃಖಿತನಾಗಿದ್ದನು. ಕೊಡಲು ಮತ್ತು ತೆಗೆದುಕೊಳ್ಳಲು ರಘುನಾಥ್ ರಾವ್ ಅವರ ಸಂಪೂರ್ಣ ಪಿಂಚಣಿ ಹಣವು ರಾಹುಲ್ ವಶದಲ್ಲಿತ್ತು. ಅಂದಿನಿಂದ ಸುಜಾತ್ ರಾಹುಲ್ ಕಿವಿಯಲ್ಲಿ ಪಿಸುಗುಟ್ಟುತ್ತಿದ್ದಳು ಪ್ರಾರಂಭಿಸಿದಳು. ಅವಳು, ನೀನು ನಿಮ್ಮಪ್ಪನ ಜೊತೆ ಸಿಹಿಯಾಗಿ ಮಾತನಾಡಿ ಹಳ್ಳಿಗೆ ಹೋಗಬೇಕು. ಭೂಮಿ, ಮನೆ ಎಲ್ಲ ಮಾರಾಟ ಮಾಡಿ ಎಲ್ಲ ಹಣವನ್ನು ನಮ್ಮ ಸ್ವಾಧೀನಕ್ಕೆ ಬಂದರೆ ನಾವು ಮತ್ತೆ ಅವರ ಅಗತ್ಯವಿರುವುದಿಲ್ಲ. ಅವರು ನಮ್ಮ ಹತ್ತಿರ ಇರುತ್ತಾರೋ ಇಲ್ಲವೋ, ಎಲ್ಲಿಗೆ ಬೀಳುತ್ತಾರೋ ಅದರ ಬಗ್ಗೆ ನಮಗೆ ಮುಖ್ಯವಲ್ಲ. ಸುಜಾತ ಅವರ ಮಾತು ಪರಿಪೂರ್ಣ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾನು ನಿಮ್ಮ ಜೊತೆ ಮುಖ್ಯವಾಗಿ ಒಂದು ವಿಷಯ ಮಾತನಾಡಬೇಕು. ರಘುನಾಥ್ ರಾವ್ ಸದ್ದಿಲ್ಲದೆ ಮಗನಿಗೆ ಮಾತನಾಡು ಎಂದರು. ಅಪ್ಪ, ನಾನು ಹೇಳ್ತಾ ಇದ್ದೆ, ಈಗ ನಗರದಲ್ಲಿ ಎಲ್ಲರೂ ವಾಸಿಸುತ್ತಿದ್ದಾರೆ. ನಾವು ಹಳ್ಳಿಗೆ ಹೋಗಬೇಕಾಗಿಲ್ಲ. ಅಲ್ಲಿಗೆ ಮನೆ ಆಗಲಿ ತೋಟವಾಗಲಿ ನಿರ್ಣಯ ಮಾಡಲಾಗುವುದಿಲ್ಲ. ಹಳ್ಳಿಯ ತೋಟದ ಕೆಲಸ ಮತ್ತು ಮನೆಯ ಕೆಲಸ ನೋಡಿಕೊಳ್ಳುವವರು ಅಲ್ಲಿ ಬೀಡು ಬಿಟ್ಟರೆ. ಏನಪ್ಪ, ಇದೆಲ್ಲ ನೆನಪಿನಲ್ಲಿಡು. ಇಂದಿನ ಜಗತ್ತು ಬಹಳಷ್ಟು ಬದಲಾವಣೆಯಾಗಿದೆ. ಒಳ್ಳೆತನವರಿಗಿಂತ ಕುತಂತ್ರಿಗಳೇ ಹೆಚ್ಚು. ನಿಮ್ಮ ಆರೋಗ್ಯವು ಕೇವಲ ಚೆನ್ನಾಗಿರುತ್ತೆ, ಕೆಲವೊಮ್ಮೆ ಇಲ್ಲ. ಹೀಗಾಗಿ ನಾನು ಯೋಚಿಸಿದೆ, ಹಳ್ಳಿಯಲ್ಲಿರುವ ಮನೆ ಮತ್ತು ತೋಟ ಮಾರಿ ನಗರದಲ್ಲಿ ದೊಡ್ಡ ಮನೆ ಕಟ್ಟೋಣ. ನೀವು ಮನೆಯಲ್ಲಿ ಬಾಡಿಗೆ ನೀಡದೆ ಪ್ರತಿ ತಿಂಗಳು ನಿಮ್ಮ ಪಿಂಚಣಿಯಂತೆ ಮತ್ತು ನಿಮ್ಮ ಔಷಧಿ ಖರ್ಚನ್ನು ನೋಡಿಕೊಳ್ಳಬಹುದು. ಇಂಜಿನಿ ನಿಮ್ಮ ಖರ್ಚಿನಲ್ಲಿ ಮುಗಿಯಿತು ಎಂದು ಶಾಂತವಾಗಿ ದೃಢವಾಗಿ ಹೇಳಿದರು. ರಘುನಾಥ್ ರಾವ್, ನೋಡಿ, ನಾನು ಬದುಕಿದ್ದಾಗ ನನ್ನ ಒಪ್ಪಿಗೆ ಇಲ್ಲದೆ ಆಸ್ತಿಯನ್ನು ಮಾರಾಟ ಮಾಡಲು ಬೇಡ. ನನ್ನ ಸಾವಿನ ನಂತರ ನೀವು ಮಾರಲು ಬಯಸಿದರೆ ಮಾರಾಟ ಮಾಡಿ, ನಿಮಗೆ ಸರಿ ಹೋದಂತೆ ಮಾಡಿಕೊಳ್ಳಿ ಎಂದು ಹೇಳಿದರು. ಬದುಕಿರುವಾಗ 1 ಇಂಚು ಮಾರಲು ಬಿಡುವುದಿಲ್ಲ ಎಂದ ತಂದೆ ದೃಢ ಉತ್ತರವನ್ನು ಕಂಡು ಮನೆ ಮತ್ತು ಭೂಮಿಯನ್ನು ಹೇಗೆ ಕಸಿದುಕೊಳ್ಳುವುದು ಎಂದು ಲೆಕ್ಕಾಚಾರವಾಗಿ ಅವರು ಜಗಳ ಮಾಡಿದರು. ಸೊಸೆ ಪ್ರತಿದಿನ ಊಟ ಸರಿಯಾಗಿ ಸಮಯಕ್ಕೆ ನೀಡುತ್ತಿದ್ದರು. ಪ್ರತಿದಿನ ಊಟ ಮಾಡುವಾಗ, ಔಷಧಿ ತೆಗೆದುಕೊಳ್ಳುವಾಗ ಪಕ್ಕದಲ್ಲಿ ಕುಳಿತು ಒಂದೇ ಒಂದು ಗೋಳಾಟ ಮಾಡುತ್ತಿದ್ದಳು. ಅದು ತನ್ನದೇ ಆದ ದುಃಖದಲ್ಲಿ ಪ್ರತಿದಿನ ಪ್ರಲಾಪ ನೋಡಿ, ಅಪ್ಪ, ನಗರದಲ್ಲಿ ವಾಸಿಸುತ್ತಿರುವರು ಪ್ರತಿ ನೀರನ್ನು ಖರೀದಿಸಬೇಕು ಮತ್ತು ನೀವು ನಿಮ್ಮ ಹಳ್ಳಿಗೆ ದೊಡ್ಡ ಮನೆಯನ್ನು, ಅದನ್ನು ಯಾರು ಬಳಸುತ್ತಾರೆ? ಇಂದು ನೀವು ನಿಮ್ಮಿಂದ ಪ್ರಸಿದ್ಧರಾಗಿದ್ದೀರಿ. ಯಾರಿಗೆ ಗೊತ್ತು, ನಾಳೆ ಯಾರಾದರೂ ನಮ್ಮನ್ನು ಗುರುತಿಸುತ್ತಾರೆ, ಇಲ್ಲವೋ? ಅವರೇ ಆಗಲೇ ಎಲ್ಲಿದ್ದಾರೆ? ನೀವೇ ಯೋಚಿಸಿ. ಇಷ್ಟೆಲ್ಲ ಆದರೂ ನಿಮ್ಮ ಮಗ ಎಷ್ಟು ನೆರಳುತ್ತಿದ್ದಾನೆ ಎಂದು ರಘುನಾಥ್ ಅವರಿಗೆ ದಿನಾಲೂ ರೋದನೆಯನ್ನು ಕೇಳಿ ಬೇಸತ್ತು ಹೋಗಿದ್ದರು. ತದನಂತರ ಯೋಚಿಸಲು ಪ್ರಾರಂಭಿಸಿ, ಎಷ್ಟು ದಿನಗಳು ಯಾರು ಹೇಳಬಲ್ಲರು? ಈ ಸಂಪತ್ತು ನಮಗೆ ವರ್ಗಾವಣೆ ಆಗಲೇಬೇಕಲ್ಲವೇ? ಒಂದಲ್ಲ ಒಂದು ದಿನ ನಿಮ್ಮ ಮಗನಿಗೆ ಆಸ್ತಿ ಬರಬೇಕಲ್ಲವೇ? ಒತ್ತಾಯವಾಗಿ ಆಸ್ತಿಯು ಎಲ್ಲ ತಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟರು. ಸುಜಾತ ಮತ್ತು ರಾಹುಲ್ ತುಂಬ ಖುಷಿಯಾಗಿದ್ದರು. 2 ದಿನ ಸುಜಾತ ರಘುನಾಥ್ ರಾವ್ ಅವರಿಗೆ ಸರಿಯಾಗಿ ಕೊಟ್ಟಳು. ಊಟ ಉಪಚಾರ ಮಾಡಿದಳು. ಕೆಲವು ದಿನಗಳನ್ನು ಕಳೆದಂತೆ ಅವಳ ವರ್ತನೆ ಬದಲಾಯಿತು. ಈಗ ಕ್ಷುಲ್ಲಕ ವಿಚಾರಕ್ಕೆ ರಘುನಾಥ್ ಅವರನ್ನು ಹೀಯಾಳಿಸುತ್ತಿದ್ದಳು. ಒಂದು ದಿನ ನೀರು ಕುಡಿಯಲು ನೀರು ಕೇಳಿದರು. ಆಗ ತುಂಬ ಕೆಲಸವಿದೆ, ನೀವೇ ತೆಗೆದುಕೊಳ್ಳಿ ಎಂದಳು. ರಘುನಾಥ್ ರಾವ್ ಅವರು ಏನು ಮಾತನಾಡದೆ ಎದ್ದು ಹೋಗಿ ತಾವೇ ನೀರನ್ನು ಕುಡಿದು ಅದನ್ನು ನೋಡಿದ ಸುಜಾತ, ಇರು ಅಪ್ಪ ಇರು. ಮಾವ, ಈ ಲೋಟವನ್ನು ಯಾರು ತೊಳೆಯುತ್ತಾರೆ? ನಾನು ನಿಮ್ಮ ಮನೆ ಕೆಲಸದವಳೆ. ಹಗಲು ಇರುಳು ನಿಮ್ಮ ಸೇವೆ ಮಾಡಲು. ಆಮೇಲೆ ಒಂದು ದಿನ ಸ್ನಾನ ಮಾಡಿ ಹೊರಬಂದು ಮ್ಯಾಟಿನಲ್ಲಿ ಕಾಲು ಒರೆಸುತ್ತಿದ್ದರು. ಕೆಲಸದವಳು ನೆಲ ಒರೆಸುತ್ತಿದ್ದಳು. ಒರೆಸಿ ನೆಲ ಹಾಳು ಮಾಡುತ್ತಿದ್ದೀರಿ.
ಆದರೆ ನಿಮಗೆ ಸರ್ಕಾರಿ ಕೆಲಸ. ಬುದ್ಧಿ ಮಾತ್ರ ಹಳ್ಳಿದು. ಇನ್ನೂ ಹಳ್ಳಿಯ ಬಿಟ್ಟು ಬಂದಿಲ್ಲ. ಹಳ್ಳಿಯ ಮಣ್ಣು ಗೊಬ್ಬರ ಬಿಟ್ಟು ನಿಮಗೆ. ಇದನ್ನೆಲ್ಲ ಕೇಳಿದ ರಘುನಾಥ್ ರಾವ್ ಯೋಚಿಸಲು ಆರಂಭಿಸಿದರು. ಸಮಯ ಬಂದಾಗ ಸುಜಾತ ಮತ್ತು ಗುನುಗುಡುತ್ತಿದ್ದಳು. ಹಳ್ಳಿಯಲ್ಲಿ ಊಟದ ಮೇಲೆ ಇತ್ತು. ನೀವು ಪ್ರತಿದಿನ ಊಟದ ಮೇಜಿನ ಮೇಲೆ ಕುಳಿತು ಊಟ ಮಾಡುತ್ತಿದ್ದೀರಾ. ಊಟಕ್ಕೆ ಕುಳಿತುಕೊಳ್ಳಲು ನಿಮಗೆ ಚಾಪೆಯೂ ಸಹ ಇರುತ್ತಿರಲಿಲ್ಲ. ಆದರೆ ನೀವು ಊಟಕ್ಕೆ ಟೇಬಲ್ ಬೇಕು ಎಂದು ಪ್ರತಿದಿನ ಹೀಯಾಳಿಸುತ್ತಿದ್ದಳು. ನನ್ನ ಹೆಸರಿನಲ್ಲಿ ಆಸ್ತಿ ಇಲ್ಲ, ನನ್ನ ಮಗನಿಗೆ ಸೇರಿ ಹೋಗಿದೆ. ಅವರು ತನ್ನ ನಡತೆಯನ್ನು ನಾನು ಬದಲಿಸಿಕೊಳ್ಳಲೇಬೇಕು ಎಂದು ಒಳಗೆ ಸಂಕಟಪಡುತ್ತಿದ್ದರು. ಆಗ ಮತ್ತು ಸೊಸೆ ಅಸಭ್ಯ ವರ್ತನೆಯಿಂದ ತೊಡಗಿದರು. ಈಗ ಮುದುಕನಿಂದ ಯಾವ ಪ್ರಯೋಜನವಿಲ್ಲವೆಂದು ಅವರನ್ನು ತೋಟದ ಮನೆಯಲ್ಲಿ ತೋಟದ ಕೆಲಸಕ್ಕೆ ಆರಂಭಿಸಿದಳು. ತಾಜಾ ಗಾಳಿ, ಗಿಡಗಳು ಸಹವಾಸದಿಂದ ರಘುನಾಥ್ ರಾವರು ಮತ್ತೆ ಚೇತರಿಸಿಕೊಂಡರು. ಉದ್ಯಾನವನ ಹೂಗಳನ್ನು ಕಂಗೊಳಿಸುತ್ತಿದ್ದರು. ಬೇರೆಯವರೇ ಉದ್ಯಾನವನ್ನು ಪ್ರಾರಂಭಿಸಿದರು. ಸುಜಾತ, ನೀವು ಎಷ್ಟು ಸುಂದರವಾದ ಉದ್ಯಾನವನಗಳನ್ನು ಹೇಗೆ ಅರಳಿಸಿದ್ರಿ ಎಂದು ಕೇಳಿದರು. ಆಗ ಅವಳು, ನನ್ನ ಮಾವ ಅವರು ಹೇಳುತ್ತಿದ್ದರು. ಅತ್ತೆ ಮಾವ ಯಾವಾಗಲೂ ಕಾರ್ಯನಿರತರಾಗಿರುತ್ತಾರೆ. ಆದ್ದರಿಂದ ನಾನು ಅವರಿಂದ ಕಲಿತಿದ್ದೇನೆ ಎಂದು. ಒಂದು ದಿನ, ನೆರೆಹೊರೆಗೆ ನಿಮಗೆ 5,000 ರುಗಳನ್ನು ಕೊಡುತ್ತೇನೆ. ನಾಳೆಯಿಂದ ನನ್ನ ಅತ್ತೆ ಮಾವನು ನಿಮ್ಮ ತೋಟದಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಹೇಳಿದಳು ಸುಜಾತ ನಗುತ್ತಾ. ಕೇವಲ 5,000? ಇಲ್ಲಪ್ಪ ಇಲ್ಲ. ತೋಟದ ಕೆಲಸವೆಂದರೆ ಸಾಮಾನ್ಯವೇ? ನೀವು 10,000 ಕೊಡಿ. 10,000 ಕೊಡುತ್ತೇನೆಂದರೆ ರಘುನಾಥ್ ಅವರ ನಮ್ಮ ಮನೆಯಲ್ಲಿ ಕುಳಿತು ಕೆಲಸ ಮಾಡುವ ಬದಲು ಪಕ್ಕದ ಮನೆಯಲ್ಲಿ ಏನು ತಪ್ಪು? ಪಕ್ಕದ ಮನೆಯ ತೋಟದ 10 ದಿನಗಳ ಕಾಲ ಕೆಲಸ ಮಾಡಿದರು. ಸೊಸೆ ಸುಜಾತ ನೆರೆಹೊರೆಯಿಂದ ಅಡ್ವಾನ್ಸ್ ದುಡ್ಡು ಇಸ್ಕೊಂಡು ಮಾವನ ಕೆಲಸಕ್ಕೆ ಕಳಿಸಿದರು. ಹೀಗೆ ದಿನಗಳು ಉರುಳಿದವು. ರಘುನಾಥ್ ರಾವರು ಮೈ ಹುಷಾರಿಲ್ಲದಂತಾಯಿತು. ಅವರು ಕೆಲಸಕ್ಕೆ ಆಗಲಿಲ್ಲ. ನೆರೆಹೊರೆಯವರು ಬಂದು ಕೇಳತೊಡಗಿದರು. ಆಗ ಸುಜಾತ ರಘುನಾಥ್ ರಾವರಿಗೆ ಜೋರು ಮಾಡಿ ತೊಡಗಿದಳು. ಆಗ ತಿಳಿಯಿತು ರಘುನಾಥ್ ರಾವ್ ಅವರಿಗೆ, ಹಣಕ್ಕಾಗಿ ನನ್ನ ಸೊಸೆ ಬೇರೆಯವರ ಮನೆಗೆ ಕೆಲಸಕ್ಕೆ ಕಳುಹಿಸುತ್ತಿದ್ದಾಳೆಂದು. ತಿಳಿದ ರಘುನಾಥ್ ಅವರು ಆಘಾತವಾಗಿ ಹಾಗೆ ಕುಸಿದು ಬಿದ್ದು ಕೊನೆಯುಸಿರೆಳೆದರು.